ಹೊಯ್ಯಾಲಿ ಕಾವಲ್ನ ಮಹಾಲಕ್ಷ್ಮಿ ಕೊಲೆ ಕೇಸ್ನಲ್ಲಿ ಮತ್ತೊಂದು ಮಾಹಿತಿ ಲಭ್ಯವಾಗಿದೆ. ಮಹಾಲಕ್ಷ್ಮಿ ದೇಹವನ್ನು ಕತ್ತರಿಸಲು ಬಳಸಿದ್ದೇನು ಗೊತ್ತಾ? ಹಾಗಾದ್ರೆ ನೋಡಿ, ಯಾವ ಆಯುಧದಿಂದ ಆರೋಪಿ ಮಹಾಲಕ್ಷ್ಮಿಯನ್ನ ತುಂಡು ತುಂಡಾಗಿ ಕತ್ತರಿಸ್ದ? ಚಾಕುನಾ, ಕತ್ತಿನ, ಗರಗಸನ? ಈ ರೀತಿ ಸಹಜವಾಗಿ ಪ್ರಶ್ನೆಗಳು ಬರ್ತಿತ್ತು. ಮಹಾಲಕ್ಷ್ಮಿಯ ದೇಹವನ್ನು ಕತ್ತರಿಸೋಕೆ ಆತ ಬಳಸಿದ್ದು ಹ್ಯಾಕ್ಸಾ ಬ್ಲೇಡ್, ಅಂದರೆ ಮಿನಿ ಗರಗಸ ಇದ್ದಂಗೆ ಇರುತ್ತಲ್ಲ, ಈ ಪೈಪ್ ಗಿಪೆಲ್ಲ ಕಟ್ ಮಾಡ್ತಾರಲ್ಲ ಕಬ್ಬಣದ, ಅದು. ಮೊದಲು ಮಹಾಲಕ್ಷ್ಮಿಯ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದ ಈ ರಾಯ್, ಅಂದರೆ ಮುಕ್ತಿ ರಾಯ್, ಸುಸೈಡ್ ಮಾಡ್ಕೊಂಡಲ್ಲ ಅವನು. ನಂತರ ಆಕೆಯನ್ನು ಹ್ಯಾಕ್ಸಾ ಬ್ಲೇಡ್ನಿಂದ ಕಟ್ ಮಾಡಿದ್ದ. ಬಾತ್ರೂಮ್ನಲ್ಲಿ ಆಕೆ ದೇಹವನ್ನು ಪೀಸ್ ಪೀಸ್ ಮಾಡಿದ್ದ. ನಂತರ ಫ್ರಿಡ್ಜ್ಗೆ ಮಹಾಲಕ್ಷ್ಮಿಯ ಮೃತದೇಹವನ್ನು ತುಂಬಿದ್ದ ಕಟ್ ಮಾಡಿ. ಸಾಕ್ಷಿನಾಶಕ್ಕೆ ಬಾತ್ರೂಮ್ನಲ್ಲಿ ಆಸಿಡ್ ಹಾಕಿ ಕ್ಲೀನ್ ಮಾಡಿದ್ದ ರಂಜನ್. ಹೊಯ್ಯಾಲಿ ಕಾವಲ್ನ ಮಹಾಲಕ್ಷ್ಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂಥ ಮತ್ತೊಂದು ಸ್ಫೋಟಕ ಮಾಹಿತಿ ಇದು. ಆಕೆಯ ದೇಹವನ್ನು ಕತ್ತರಿಸೋಕೆ ಹ್ಯಾಕ್ಸಾ ಬ್ಲೇಡನ್ನು ಆತ ಬಳಸಿದ್ದ. ಅಂದರೆ ಬಾತ್ರೂಮ್ನಲ್ಲಿ ಇದೆಲ್ಲ ಕೆಲಸ ಮಾಡಿದಾನವನು. ಅಂದರೆ ಆ ರಕ್ತ ಎಲ್ಲೂ ಕೂಡ ಗುರುತು ಸಿಗಬಾರ್ದು ಅಂಥೇಳಿ. ನೋಡಿ, ಅಲ್ಲಿ ರಕ್ತದ ಕಲೆಗಳು ಇರಲಿಲ್ಲ. ರೂಮಲ್ಲಿ ಆಗಿರ್ಬೋದು, ಆ ಕೊಠಡಿಯಲ್ಲಿ ಏನಿತ್ತು ಅಲ್ಲಿ, ಜೊತೆಗೆ ಅಲ್ಲಿ ಬಾತ್ರೂಮ್ನಲ್ಲಿ ಒಂದು ಡ್ರಾಪ್ ಕೂಡ ಬ್ಲಡ್ ಇರಲಿಲ್ಲ. ಆ ಥರ ಪ್ಲ್ಯಾನ್ ಮಾಡಿದ್ದ ಇವನು. ಆ್ಯಸಿಡ್ ಹಾಕಿ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದ. ಹಾಗಾಗಿನೇ ರಕ್ತ ಎಲ್ಲೂ ಕೂಡ ಪೊಲೀಸರಿಗೆ ಕಾಣಿಸಿರಲಿಲ್ಲ. ಇವನ್ ಫ್ರಿಡ್ಜ್ನಲ್ಲೂ ಕೂಡ ಅಷ್ಟೇ. ಏನು ಮಾಡಿದ್ದಾನೆ, ರಕ್ತ ಎಲ್ಲ ಬಾತ್ರೂಮ್ನಲ್ಲಿ ಹಾಕಿಬಿಟ್ಟಿದ್ದಾನೆ, ನೀರಿನಲ್ಲೆಲ್ಲ ಹೋಗಲಿ ಅಂತೇಳಿ. ಅಂದರೆ ಸಾಕ್ಷಿನಾಶ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಈ ಪ್ಲ್ಯಾನನ್ನು ಮಾಡಿದ್ದ. ಮೊದಲು ಮಹಾಲಕ್ಷ್ಮಿಯನ್ನು ಉಸಿರುಗಟ್ಟಿಸಿ ಈ ಮುಕ್ತಿ ರಂಜನ್ ರಾಯ್ ಕೊಲೆ ಮಾಡಿದ್ದ. ಅದಾದ ಮೇಲೆ ಆಕೆಯನ್ನು ಬಾತ್ರೂಮ್ಗೆ ಆ ಮೃತದೇಹವನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಪೀಸ್ ಪೀಸ್ ಮಾಡ್ತಾನೆ. ಇವನೇನು ಮಾಡಿದ್ದ ಇನ್ನೊಂದು ಪ್ಲ್ಯಾನು ಅಂತ ಹೇಳಿದ್ರೆ, ಅಲ್ಲಿ ಒಂದು ಸೂಟ್ ಕೇಸ್ ಕಾಣ್ತಿತ್ತು ನಮಗೆ ಒಂದು ವಿಡಿಯೋದಲ್ಲಿ. ಅದರಲ್ಲಿ ಟ್ರಾಲಿ ಸೂಟ್ ಕೇಸು, ಅದರಲ್ಲಿ ತುಂಬಿಕೊಂಡು ಹೊರಗಡೆ ಶಿಫ್ಟ್ ಮಾಡಬೇಕು, ಹೊರಗಡೆ ಎಸಿಬೇಕು ಅನ್ನೋಂಥ ಪ್ಲ್ಯಾನ್ ಮಾಡಿದ್ದ ಅವನು. ಬಟ್ ಅದು ಪ್ಲ್ಯಾನು ಸಕ್ಸಸ್ ಆಗಿಲ್ಲ. ಜನ ಇರ್ತಾರೆ, ಸಿಕ್ಕಾಕೊಂಡ್ರೆ ಕಷ್ಟ ಆಗುತ್ತೆ ಅಂಥೇಳಿ ಏನು ಮಾಡಿದ್ದಾನೆ, ಕವರ್ನಲ್ಲಿ ಹಾಕಿ ಫ್ರಿಜ್ನಲ್ಲಿ ಇಟ್ಟಿದ್ದ. ಈಗ ಗೊತ್ತಾಗಿರೋದು, ಮಹಾಲಕ್ಷ್ಮಿಯನ್ನು ಆತ ತುಂಡು ಮಾಡಿದ್ದು ಹ್ಯಾಕ್ಸಾ ಬ್ಲೇಡ್ನಿಂದ. ಬಹಳ ಶಾರ್ಪ್ ಆಗಿರುತ್ತೆ ಹ್ಯಾಕ್ಸಾ ಬ್ಲೇಡು. ಈ ಚಾಕುಗಿಂತ ಬಹಳ ಹರಿತವಾಗಿರುತ್ತೆ ಅದು. ಕಬ್ಬಿಣದ ಪೀಸ್ಗಳನ್ನೇ ತುಂಡು ತುಂಡು ಮಾಡೋದು ಅದು. ನೋಡಿ, ಮಧ್ಯಭಾಗದಲ್ಲಿ ತೋರಿಸ್ತಾ ಇದ್ದೀವಿ ನಿಮಗೆ. ಇದು ಆಲ್ಮೋಸ್ಟ್ ಆಲ್ ನೋಡಿರ್ತೀರಿ ನೀವು. ನೋಡಿ, ಇದನ್ನು ಬಳಕೆ ಮಾಡಿಕೊಂಡು ಅದೆಷ್ಟು ಕೋಪ ಇತ್ತು, ಅದ್ಯಾವ ರೋಷಾವೇಶ ಇತ್ತು ನೋಡಿ. ಅದರಲ್ಲೂ ಆ ಮೃತದೇಹದ ಮುಂದೆ ರಾಕ್ಷಸನಂತೆ ವರ್ತಿಸಿ ಒಂದೊಂದು ಪೀಸು, ತಲೆ ಒಂದು ಭಾಗ, ಕಾಲೊಂದು ಭಾಗ, ಬೆರಳು, ಕರಳು ಎಲ್ಲ ಕಟ್ ಮಾಡಿ ಈ ಮಾಂಸದ ಗುಡ್ಡೆ ಹಾಕಿರ್ತಾರಲ್ವ, ಹಂಗೆ ಗುಡ್ಡೆ ಹಾಕಿದ್ದ ಅವನು. ಬ್ಲಡ್ ಎಲ್ಲ ಹೋಗಲಿ ಅಂಥೇಳಿ ಆ್ಯಸಿಡ್ ಹಾಕಿ ಕ್ಲೀನ್ ಮಾಡಿಬಿಟ್ಟಿದ್ದ ಕಂಪ್ಲೀಟಾಗಿ. ಅವತ್ತು ಅವರ ಸಹೋದರಿ ಮತ್ತು ತಾಯಿ ಡೋರ್ ಓಪನ್ ಮಾಡಿ ಒಳಗಡೆ ಬಂದಾಗ ವಿಡಿಯೋ ಮಾಡ್ಕೊಂಡಿದ್ರಲ್ವ, ಎಲ್ಲೂ ಅಲ್ಲಿ ಬಾತ್ರೂಮ್ನಲ್ಲಿ ವಿಡಿಯೋ ಮಾಡಿದಾಗ ಅಲ್ಲೆಲ್ಲೂ ಬ್ಲಡ್ ಕಾಣಿಸಿಲ್ಲ. ಈ ರೀತಿ ಪ್ಲ್ಯಾನನ್ನು ಮಾಡಿದ್ದ ಮುಕ್ತಿ ರಂಜನ್. ಈಗ ಅವನು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಪೊಲೀಸರು ಕೂಡ ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈಗ ಆ ಒಂದು ವೆಪನ್ ಏನಿದೆ ಅಲ್ವಾ, ಹ್ಯಾಕ್ಸಾ ಬ್ಲೇಡ್, ಅದು ಕೂಡ ಪತ್ತೆಯಾಗಿದೆ. ಅದನ್ನು ಕೂಡ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಬಟ್ ಈಗ ಒಂದು ಅಂತ ಹೇಳಿದ್ರೆ, ಆತ ಸುಮಾರು 1.5 ಗಂಟೆ ಅಥವಾ 2 ಗಂಟೆ ತೆಗೆದುಕೊಂಡಿದ್ದಾನಂತೆ. ಮೊದಲು ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾನೆ. ಯಾಕಂದರೆ ಹೊಡೆದು ಬಡದು ಕೊಲೆ ಮಾಡಿಬಿಟ್ರೆ ಚೀರ್ಕೊಂಡ್ಬಿಡ್ತಾಳೆ, ಆಮೇಲೆ ಅಕ್ಕಪಕ್ಕದವ್ರು ಯಾರಾದರೂ ಗೊತ್ತಾಗ್ಬಿಡುತ್ತೆ, ಬಂದುಬಿಡ್ತಾರೆ ಅನ್ನೋಂಥ ಕಾರಣಕ್ಕೆ ಮೊದಲು ಆಕೆ ವೇಲಿರುತ್ತಲ್ವ, ವೇಲ್ನಿಂದ ಬಿಗಿಯಾಗಿ ಕೊರಳಿಗೆ ಸುತ್ತಿ ಅಲ್ಲೇ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾನೆ. ಅದಾದ ಮೇಲೆ ಬಾಡಿ ಹೆಂಗೆ ಇದನ್ನು ಬೇರೆ ಕಡೆಗೆ ಸಾಗಾಟ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದಾಗ, ಇಡೀ ಬಾಡಿ ತೊಗೊಂಡು ಹೋಗ್ಬಿಟ್ರೆ ಡೌಟ್ ಬಂದುಬಿಡುತ್ತೆ, ಸಿಕ್ಕಾಕೊಳ್ತೀನಿ, ಹಾಗಾಗಿನೇ ಪೀಸ್ ಮಾಡಿ ತೊಗೊಂಡು ಹೋಗೋಣ ಅಂತ. ಅವನು ಬಾಡಿ ಪೀಸ್ ಯಾಕೆ ಮಾಡಿದ್ದ ಅಂತ ಹೇಳಿದ್ರೆ, ಆ ಟ್ರಾಲಿ ಬ್ಯಾಗ್ನಲ್ಲಿ ಸುಟ್ಕೇಸ್ನಲ್ಲಿ ತೆಗೆದುಕೊಂಡು ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದ. ಆಮೇಲೆ ಅದು ಪ್ಲಾಫ್ ಆಯಿತು ಅಂತ ಸಂದರ್ಭದಲ್ಲಿ ಫ್ರಿಜ್ಜಲ್ಲಿಟ್ಟಿದ್ದ. ಇಲ್ಲ, ನಾನು ಮುಂದೊಂದು ದಿನ ಹೆಂಗೆ ಆದರೂ ಸಿಕ್ಕಾಕೊಳ್ತೀನಿ, ನಾನು ಫ್ರಿಜ್ಜಲ್ಲೇ ಇರಲಿ, ಇದು ಇರೋಷ್ಟು ದಿನ ಬೆಳಕಿಗೆ ಬರೋಷ್ಟು ದಿನ ಅಂಥೇಳಿ ಅಲ್ಲಿಟ್ಟು ಅಲ್ಲಿಂದ
ಎಸ್ಕೇಪ್ ಆಗಿದ್ದ. 59 ಮಾಡಿದ್ದು ಪೀಸು.